ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಸೋಮಶೇಖರ್ ಅವರೇ, ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಮೆಡಿಗೇರಿ ಗೋಪಾಲ್ ಅವರೇ, ಈಗಿನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು ನನಗೆ ಅತ್ಯಂತ ಪರಿಚಿತರು ಅನ್ನೋ ಕಾರಣಕ್ಕಾಗಿ ಆತ್ಮೀಯರು ಪರಿಚಿತರು ಆಗಿರ್ತಕ್ಕಂಥ ನಮ್ಮ ವಸಂತ್ ಕುಮಾರ್ ಅವರೇ, ಇನ್ನು 3 ಜನರು ಇತ್ತೀಚಿನ ಕಾಲ ಈಗ ಕಾಲ ನನಗೆ ಪರಿಚಿತರಾದರು. ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ಪ ಹೊನ್ನಾಳಿ ಅವರಿಗೆ ನಮ್ಮ ತುಮಕಾಲದ ಬಹಕಾಲದ ಗೆಳೆಯರು ಒಂದು 10-8 ದಿವಸ ಹಿಂದೆ ನಮ್ಮ ಸನ್ಮಾನ್ಯ ಸ್ನೇಹಿತರಾದಂಥ ಚಂದ್ರಶೇಖರ್ ಅವರು ಒಂದು ದೂರವಾಣಿ ಕರೆಯನ್ನು ಮಾಡಿದರು. ಸರ್, ನೀವು ಬರಬೇಕು, ಇಲ್ಲಿಗೆ ಪ್ರಶಸ್ತಿ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾನು ನೋಡ್ತೇನೆ, ನನ್ನ ಡೈರಿ ನೋಡಬೇಕು ಅಂತ ಹೇಳಿದೆ. ಸ್ವಲ್ಪ ಹೊತ್ತಾದ ಮತ್ತೆ ಫೋನ್ ಮಾಡಿದ್ರು. ಪೂಜ್ಯ ಸ್ವಾಮೀಜಿಯವರು ಇರ್ತಾರೆ ಆ ಸಮಾರಂಭದಲ್ಲಿ. ನಾನು ತಕ್ಷಣ ಒಪ್ಕೊಂಡೆ. ಯಾಕೆ ಒಪ್ಕೊಂಡೆ ಅಂದರೆ, ನನಗೆ ಆಗಾಗ ಈ ಪರಮ ಪೂಜ್ಯ ಸ್ವಾಮೀಜಿಯವ್ರನ್ನ ನಾನು ಭೇಟಿ ಮಾಡಬೇಕು, ನೋಡಬೇಕು, ನೆನ್ಕೊಳ್ತಾ ಇರಬೇಕು ಅನಿಸುತ್ತೆ. ಅದಕ್ಕೊಂದು ಕಾರಣ ಇದೆ. ಸ್ವಾಮೀಜಿ ಅಂದರೆ ಟೈಮ್ ಅಂದರೆ ಸ್ವಾಮೀಜಿ, ಇದು ಬಹಳ ಮುಖ್ಯ. ಬೆಳಿಗ್ಗೆ ನಮ್ಮ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಇತ್ತು, 11 ಗಂಟೆಗೆ ಇತ್ತು. ನಾನು 10:30ಗೆ ಹೋದೆ, ಆದರೆ ಅದು ಶುರುವಾದದ್ದೇ 1 ಗಂಟೆಗೆ. ನನಗೆ ಪರಮಾಶ್ಚರ್ಯ ಆಯಿತು. ಸ್ವಾಮೀಜಿಯವರು ಬಂದು ವೇದಿಕೆ ಮೇಲೆ ಕೂತ್ಕೊಂಡು ಬಿಡ್ಬೇಕಲ್ಲ, ಇವತ್ತು ಯಾಕೋ ಬರಲಿಲ್ಲ, ಸ್ವಲ್ಪ ಎಲ್ಲರೂ ಎಡವಟ್ಟಾಗಿದೆ ಅಂತ ಹೇಳಿ ನಾನು ಕಾದೆ. ನಾನು ಬಂದ್ಬಿಡ್ತಾ ಇದ್ದಂತ ಒಂದು ಕಾದೆ. ಸ್ವಾಮೀಜಿಯವರು ಬಂದರು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಸ್ವಾಮೀಜಿಯವರನ್ನು ನೋಡ್ತಾ ಇದ್ದೇವೆ, ಅವ್ರನ್ನ ಕಾಣ್ತಾ ಇದ್ದೇವೆ, ಅವ್ರನ್ನ ಓದ್ತಾ ಇದ್ದೇವೆ. ಅವರು ಬದಲಾಗಲಿಲ್ಲ, ನಾವು ಬದಲಾಗಲೇ ಇಲ್ಲ. ಅವರು ಬದಲಾಗಲಿಲ್ಲ, ನಾವು ಬದಲಾಗಲಿಲ್ಲ. ನಾವು ನಮ್ಮ ಇಷ್ಟ ಬಂದಂಗೆ ಹೋಗ್ತೀವಿ, ಅವ್ರು ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತಾರೆ. ನನ್ನ ಜೀವನದಲ್ಲಿ ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಅಂತಂದರೆ, ನನಗೆ 3 ಜನ ನನ್ನ ಬದುಕಿನಲ್ಲಿ ಕಾಲಕ್ಕೆ ಹೊತ್ತುಕೊಂಡಂಥವ್ರು ನಾನು ನೋಡ್ತೀನಿ. ನನಗೆ ಗೊತ್ತಿದ್ದವರು ಸನ್ಮಾನ್ಯ ಜವರೇಗೌಡರು, ಪೂಜ್ಯ ಸ್ವಾಮೀಜಿಯವರು, ಇನ್ನೊಬ್ಬರು ನಮ್ಮಲ್ಲಿ ಚೌಡೇನವರು ಅಂತ ಇದ್ದರು, ಮಾಜಿ ಶಾಸಕರು. ಇವರು ಬಂತು ಅಂದರೆ ನಾವು ಟೈಮ್ ನೋಡ್ಕೊಳ್ಳೇಬೇಕಾಗಿರಲಿಲ್ಲ. 4 ಗಂಟೆ ಯೋಚನೆ ಮಾಡಲೇಬೇಕಾಗಿರಲಿಲ್ಲ. 4 ಗಂಟೆ ಸ್ವಾಮೀಜಿ ಇದ್ದಾರೆ ಫಂಕ್ಷನ್ಗೆ ಅಂದರೆ 3:55 ವೇದಿಕೆ ಮೇಲಿರ್ತಾರೆ. ಸ್ವಾಮೀಜಿ ಚೌಡೇನವರು ಬರ್ತಾರೆ ಅಂತ ನಾವು ನೋಡ್ಕೋಬೇಕಾದ್ರೆ 3:55 ಅಂದರೆ 4 ಗಂಟೆ ಅಂದರೆ 3:55 1 ನಿಮಿಷ ಕರೆಕ್ಟಾಗಿ ಅವ್ರು ಕೂತ್ಕೊಳ್ತಾರೆ. ಜವರೇಗೌಡರು ಹಾಗೆ ಇದ್ರು. ಆಮೇಲೆ ಒಂದು ಸಂದರ್ಭದಲ್ಲಿ ನಾನು ಶ್ರೀನಿವಾಸ ಪ್ರಸಾದ್ ಕೇಳ್ಕೊಂಡಿದ್ದಾರೆ, ಅವ್ರ ಮನೆಯಲ್ಲಿದ್ದೆ ನಾನು. ಅವರು 4 ಗಂಟೆ ಆಗ್ಬಿಟ್ಟು, ಅಯ್ಯೋ ನಾನು ಬೇಗ ಹೋಗ್ಬೇಕಪ್ಪ. ಯಾಕೆ ಸರ್? ಸ್ವಾಮೀಜಿಯವರು ಬಂದ್ಬಿಡ್ತಾರೆ. ಯಾರು ಬರಲಿ ಬಂದು ವೇದಿಕೆ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಿರ್ತಾರೆ. ಅಷ್ಟರಿಂದ ಅವರ ಕುತೂಹಲದಿಂದ ನಾನು ಫಾಲೋ ಮಾಡ್ತಾನೆ ಇದ್ದೀನಿ. ಆದರೆ ನನಗೆ ಸಾಧ್ಯನೇ ಆಗಲಿಲ್ಲ. ಈಗ ನಮ್ಮ ಸ್ನೇಹಿತರ ಜೊತೆಲಿ ಹೇಳ್ಕೊಂಡು ಬಂದೆ, ನೋಡಪ್ಪ 4:15 ಗಂಟೆ ಕರೆದಿದ್ದಾರೆ ನಮ್ಮ ಹೊನ್ನಾಳಿಯವರು, ಚಂದ್ರಶೇಖರ್ ಅವರು, ಸ್ವಾಮೀಜಿ ಬಂದ್ಬಿಟ್ಟಿರ್ತಾರೆ, ನಾನು ಟೈಮ್ ಮೇಂಟೈನ್ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಅನ್ಕೊಂಡೇ ಬಂದೆ. ಆಗಲಿ ಸ್ವಾಮೀಜಿ ಅವರಿದ್ದಾರೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಯಾಕೆ ನಾವೆಲ್ಲ ಅದನ್ನು ಫಾಲೋ ಮಾಡಲಿಕ್ಕೆ ಆಗಲಿಲ್ಲ? ಇನ್ನೊಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ನಮ್ಮ ಪರಪೂರ್ತಿ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ ಒಂದು ದಿವಸ, ಸ್ವಾಮೀಜಿ ಇವತ್ತೇನು ಇಷ್ಟು ಕರೆಕ್ಟ್ ಟೈಮ್ ನೋಟಿರಲ್ಲ, ಯಾಕೆ ಅಂದರು. ಕರೆಕ್ಟ್ ಟೈಮ್ ಬರಬೇಕಾದಂಥವ್ರು ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು, ನೀವು ಕರೆಕ್ಟಾಗಿ ಟೈಮ್ ಮುಟ್ಟಿದ್ದೀರಲ್ಲ. ಹೌದೇ? ನೆಕ್ಸ್ಟ್ ಟೈಮ್ ಏನು ಮಾಡೋದು ಗೊತ್ತಿರೋದು, 4 ಗಂಟೆಗೆ ಎಲ್ಲರೂ 3:55 ಬಂದು ನಮ್ಮ ಜನ ಸಿದ್ಧ ಆಗಿಲ್ಲ. ನೋಡಪ್ಪ ಬರ್ತಾ ಇದ್ದೀನಿ, 4 ಗಂಟೆಗೆ ಅಂತ ಹೇಳಿದ್ರೆ ನಾನು ಬರ್ತಾ ಇದ್ದೀನಿ ಇಲ್ಲ ಅಂತಾರೆ. ಹೊರಗೆ ಕ್ಷಮಾಪಣೆ ಕೇಳಿದೆ ನಾನು. ನಮ್ಮ ಜನನ ಮುಗ್ಗಿಸ್ತೀನಿ, ಸ್ವಲ್ಪ ಕರೆಕ್ಟ್ ಟೈಮಿಗೆ ಬರ್ತಾರೆ ಸ್ವಾಮೀಜಿಯವರು, ಕರೆಕ್ಟ್ ಟೈಮಿಗೆ ಬರ್ತಾರೆ, ನೀವು ಬಂದ್ಬಿಡಿ ಅಂತ ಒಪ್ಪಿಸ್ತೀನಿ. ಅಲ್ಲಿವರೆಗೂ ನಾನು ಹೇಳೋ ತನಕ ನೀವು ಅಲ್ಲೇ ಮಾಡ್ತೀನಿ ಅಂತ ಹೇಳಿದೆ. ಯಾಕೆ ಒಬ್ಬ ಮನುಷ್ಯನ ನೋಡಿ, ಸ್ವಾಮೀಜಿಯವರು ಸುತ್ತೂರು ಶ್ರೀಗಳು 4 ಗಂಟೆಗೆ ಬರ್ತಾರೆ, ಅದನ್ನು ನೀವು ಫಾಲೋ ಮಾಡಬೇಕು ಅಂದಾಗ
ಅದರ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ರಲ್ಲ ಸ್ವಾಮೀಜಿಯವರು, ನಿರ್ಮಲಾನಂದರು. ಅದು ದೊಡ್ಡದಲ್ವೇ? ಆದರೆ ನಾವು ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದ್ದೀವಿ? ಏನೋ 4 ಗಂಟೆ ಅಂದರೆ 4:30, 5 ಗಂಟೆ ಇಂಡಿಯನ್ ಟೈಮ್ ಅಂತ ನಮ್ಮಷ್ಟು ಎಲ್ಲವನ್ನೂ ಓದ್ತೇವೆ, ಎಲ್ಲವನ್ನೂ ಕಾಣ್ತೇವೆ, ಎಲ್ಲವನ್ನೂ ಮಾತಾಡ್ತೇವೆ. ಆದರೆ ಯಾವುದನ್ನು ನಾವು ಅನುಸರಿಸೋದಿಲ್ಲ. ಬಹಳ ದೊಡ್ಡ ಸಮಸ್ಯೆಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಈ ಪರಮ ಪೂಜ್ಯ ಸ್ವಾಮೀಜಿಯವರ ಒಂದು ದರ್ಶನದಿಂದಲಾದರೂ ನಾವು ಬದಲಾವಣೆ ಆಗಬೇಕಲ್ವೇ ಅಂತ ನಮ್ಮ ಓದು ನಮ್ಮನ್ನೆಲ್ಲ ಬದಲಾವಣೆ ಮಾಡ್ತದೆ ಅಂತ ಹೇಳ್ತೀವಿ. ಏನು ಬದಲಾವಣೆ ಮಾಡಿದೆ? ನಮ್ಮನ್ನ ಭ್ರಷ್ಟತೆಯಿಂದ ಮುಕ್ತರಾಗಿದ್ದೇವೆ ನಾವು, ಮೋಹದಿಂದ ದೂರವಾಗಿದ್ದೇವೆ ನಾವು, ಅಥವಾ ನಮ್ಮ ಹಿರಿತನವನ್ನು ಮಾತ್ರ ಪ್ರದರ್ಶನ ಮಾಡ್ತಾ ಇದ್ದೇವೆ, ಕಿರಿತನವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ನಾವು. ಬಸವಣ್ಣ ಏನಾಗಿಂತ ಹಿರಿಯರಿಲ್ಲ, ಶಿವಸೇನರಿಗಿಂತ ಕಿರಿಯರಿಲ್ಲ ಅಂತ. ಕಿರಿಯರಿಲ್ಲ ಅಂದ್ರೆ ಸರ್ವೆಂಟ್ ಅನ್ನು ಮಾಡ್ತಾನ? ಅಲ್ಲ. ವಿನೀತ ಭಾವವನ್ನು ಎಷ್ಟೆಷ್ಟು ಮಟ್ಟಿಗೆ ಪ್ರದರ್ಶನ ಮಾಡ್ತೀವಿ ಅಷ್ಟೆಷ್ಟು ಮಾಡ್ತೇವೆ. ಹಿರಿತನವನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ ಹೊರತು ಕಿರಿತನವನ್ನು ಪ್ರದರ್ಶನ ಮಾಡ್ತಾ ಇಲ್ಲ. ಸಂಸ್ಕೃತಿಯನ್ನು ನಾವು ಕಲ್ತನೇ ಇಲ್ಲ, ಸಂಸ್ಕಾರವನ್ನು ಕಲ್ತನೇ ಇಲ್ಲ. ಜೊತೆಗೆ ನನಗೆ ಇತ್ತೀಚೆಗೆ ಬಹಳ ಆಘಾತ ಆಗ್ತಾ ಇರ್ತಕ್ಕಂಥದ್ದು, ನಮ್ಮ ಓದು ನಮ್ಮನ್ನು ಏನು ಮಾಡಬೇಕು? ಸ್ವಾಮೀಜಿಯವರ ದರ್ಶನ ಯಾಕೆ ಮಾಡಬೇಕು? ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು, ನಮ್ಮಲ್ಲಿ ಗಟ್ಟಿತನವನ್ನು ಹೆಚ್ಚು ಮಾಡಿಕೊಳ್ಬೇಕು, ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಬೇಕು, ಅಸಮಾನತೆಯ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಎಲ್ಲಿ ಮಾಡ್ತಾ ಇದ್ದೀವಿ ನಾವು? ಎಲ್ಲಿ ಭ್ರಷ್ಟತೆ ಇದೆಯೋ ಅದನ್ನು ಒಪ್ಕೊಳ್ತಾ ಇದ್ದೀವಿ, ಎಲ್ಲಿ ಮೋಹ ಇದೆಯೋ ಅಲ್ಲೋಗಿ ತಪ್ಪಿಕೊಳ್ತಾ ಇದ್ದೀವಿ. ಅಲ್ಲಿ ಓದಿಗೆ ಏನಾಗ್ತಾ ಇದೆ, ನಮ್ಮ ಬದುಕಿಗೆ ಏನಾಗ್ತಾ ಇದೆ? ಇತ್ತೀಚೆಗೆ ನನ್ನನ್ನು ತುಂಬ ಕಾಡ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಅನ್ಯತಾ ಭಾವಿಸಬೇಡಿ, 110 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು 5 ರೂಪಾಯಿಗಳನ್ನು ಅಲ್ಲಿ ಇಲ್ಲಿ ಬೇಡಿ ಕಟ್ಟಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಏನಾಯಿತು ಇವತ್ತು? ಮನುಷ್ಯರನ್ನ ಸಂಸ್ಕಾರವಂತನಾಗಿ ಮಾಡಬೇಕಾಗಿದ್ದಂಥ ಕನ್ನಡ ಸಾಹಿತ್ಯ ಪರಿಷತ್ತು, ಅಥವಾ ಸಮ್ಮೇಳನಗಳ ಮೂಲಕ ಕನ್ನಡವನ್ನು ಗಟ್ಟಿಗೊಳಿಸಬೇಕಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ? 30 ಕೋಟಿ, 40 ಕೋಟಿ, 50 ಕೋಟಿಗಳನ್ನ ಸಮ್ಮೇಳನದ ಹೆಸರಿನಲ್ಲಿ ಬಳಸಿ ಜಾತ್ರೆಗಳನ್ನು ಮಾಡಿ ಯಾವುದೇ ವಿಧವಾಗಿರ್ತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ಬೆಳವಣಿಗೆ ಕಾರಣವಾಗದೇ ಇರತಕ್ಕಂಥ ಈ ಸಾಹಿತ್ಯ ಸಮ್ಮೇಳನಗಳ ಬೇಕೆ ಏನು ಅಂತ ಯೋಚನೆ ಮಾಡುತ್ತಾರೆ. ಪರಮ ಪೂಜ್ಯ ಜಗದ್ಗುರುಗಳಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಇತ್ತೀಚಿನ 117 ವರ್ಷ ಆಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಯಾವ ರೀತಿಯಲ್ಲಿ ನಡ್ಕೊಂಡ, ಅದನ್ನು ಯಾರಾದರೂ ಪ್ರಶ್ನೆ ಮಾಡಿದ್ದೇವೆ ನಾವು? ಅದನ್ನು ಕಳಿಸಿದ್ದೇವೆ ನಾವು? ಅದಕ್ಕಾಗಿ ಓದಬೇಕೆ? ಅದಕ್ಕಾಗಿ ನಾವು ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಬೇಕೆ? ಅದಕ್ಕಾಗಿ ಶರಣಧರ್ಮವನ್ನು ನಾವು ಅಪ್ಕೊಳ್ಬೇಕೆ ಅನ್ನುವಂಥ ಪ್ರಶ್ನೆ ಬರೀ ಓದ್ತಾ ಇದ್ದೇವೆ ನಾವು, ಓದ್ತಾ ಇದ್ದೇವೆ. ಆ ಓದಿನ ಮೂಲಕ ನಾವೇನು ಅರಿವನ್ನು ಪಡ್ಕೊಂಡಿದ್ದೇವೆ ಎನ್ನುವಂಥ ಒಂದು ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಸ್ನೇಹಿತರೆ, ಎಲ್ಲವೂ ವ್ಯರ್ಥ ಆಗೋದಾದ್ರೆ ಯಾಕಾಗಿ ಇದನ್ನು ಮಾಡಬೇಕು? ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ನಾವು, ಯಾತಕ್ಕಾಗಿ ಕೊಡ್ತಾ ಇದ್ದೀವಿ? ಮನುಷ್ಯನಲ್ಲಿ ಅವನೇನೋ ಒಂದಿಷ್ಟು ಕೆಲಸವನ್ನು ಮಾಡಿದ್ದಾನೆ, ಅವನನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ. ನಮ್ಮವರು ಹಿಂದಿನವರು ಯಾವ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ? ದಾನ, ಧರ್ಮ, ನ್ಯಾಯದ ಮಾರ್ಗದಲ್ಲಿ ಹೋಗ್ತಾ ಇದ್ರು. ಅಗ್ನಿ ಸಾಕ್ಷಿಯಾಗಿ ನಾನು 1000 ರೂಪಾಯಿ ಸಾಲ ಪಡೆದಿದ್ದೇನೆ ಅಂತ ಹೇಳ್ತಾ ಇದ್ರು, ಈ ಮದುವೆ ಸಾಕ್ಷಿ ಅಂತ ಇದ್ರು. ಆ ರೀತಿ ನಡ್ಕೊಳ್ತಾ ಇದ್ರು. ಸಾಯುವಾಗೂ ತನ್ನ ಮಗನಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಇವತ್ತು ಕಾಗದ ಬರೆದು ರಿಜಿಸ್ಟರ್ ಮಾಡೋದು, ನಾ ತಗೊಂಡೇ ಇಲ್ಲ ಅಂತ ವಾದ ಮಾಡುವಂಥ ಪರಿಸ್ಥಿತಿ ಇದೆ. ಎಲ್ಲಿ ನಾವು ಬದಲಾವಣೆ ಇದ್ದೀವಿ? ಯಾವ ವಚನ ಸಾಹಿತ್ಯ ನಮ್ಮನ್ನು ಬದಲಾವಣೆ ಮಾಡಿದೆ? ಯಾವ ಪಪ್ಪ ಸಾಹಿತ್ಯ ನಮ್ಮನ್ನು ಬದಲಾವಣೆ ಮಾಡಿದೆ? ಯಾವ ಸಾಹಿತ್ಯ ನಮ್ಮನ್ನು ಬದಲಾವಣೆ ಮಾಡಿದರೆ? ಎಲ್ಲವೂ ಕೂಡ ಅರ್ಥ ನಮ್ಮ ಮಟ್ಟಕ್ಕೆ ಕೊಟ್ಟೋಗಿದೆ. ಇವತ್ತೇನಾದರೂ ಮಠಗಳು ಇಲ್ಲದೆ ಹೋಗಿದ್ರೆ, ಮಠದ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ, ಗುರುಗಳಿಲ್ಲದೆ ಹೋಗಿದ್ರೆ, ನಾವು ಅನಾಗರಿಕರಾಗಿ ರಸ್ತೆಗಳಲ್ಲಿ ಹೊಡೆದಾಡಿಕೊಳ್ಳುವಂಥ ಪರಿಸ್ಥಿತಿ ಇರ್ತಾರೆ. ಯಾವ ಲಜ್ಜೆಯೂ ಇರುವುದಿಲ್ಲ. ಸಾರ್ವಜನಿಕ ನಾಚಿಕೆ ಎನ್ನುವಂಥದ್ದು ಒಂದು ಇತ್ತು ನಮಗೆ, ಸಾರ್ವಜನಿಕ ಲಜ್ಜೆ ಎನ್ನುವಂಥದ್ದು ಒಂದು ಇತ್ತು. ಎಲ್ಲರೂ ಏನಾದರೂ ಒಂದು ಏನಂತ ಹೋಗ್ತಾರಪ್ಪ ಅನ್ನುವಂಥದ್ದು ಇಲ್ಲ, ಏನಾದರೂ ಅಂದ್ಕೊಳ್ಳಿ ಇರ್ತೇವೆ. ಇವತ್ತು ಕೋಟಿ ರೂಪಾಯಿಗಳನ್ನು ತಿಂದು ತೇಗಿ ಮಜಾ ಮಾಡಿ ಜೈಲಿನಿಂದ ಹೊರಗಡೆ ಬಂದಂಥವ್ರನ್ನ ತಮಟೆ ಹೊಡ್ಕೊಂಡು ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಬಂದು ಅದ್ದೂರಿಯಾಗಿ ನೋಡ್ತಕ್ಕಂಥ ಸನ್ನಿವೇಶವನ್ನು ನಾವು ಎದುರಿಸ್ತಾ ಇದ್ದೇವೆ. ಒಬ್ಬ ನಟ ಕೊಲೆ ಮಾಡಿದ್ದಾನೆ ಎನ್ನುವ ಕಾರಣವನ್ನು ಇಟ್ಕೊಂಡೇ
ಅವ್ರು ಮಾಡಿಲ್ಲ ಅಂತ ವಾದ ಮಾಡುವ ಮಟ್ಟಿಗೆ ಇವತ್ತು ನಾವು ಹೊರಟೋಗಿದೆ. ಟೈಲ್ ಏನಾದರೂ ಮಾರವಾಗಿ ನಾವು ಎಷ್ಟು ಮಟ್ಟಿಗೆ ಕೆಳಗೆ ಹೋಗ್ತಾ ಇದ್ದೇವೆ. ಇವತ್ತು ಇಂತಹ ಪ್ರಶಸ್ತಿಗಳು ನಮ್ಮ ಜನರನ್ನು ಎಚ್ಚರಿಸಬೇಕಾಗಿದೆ. ನಮ್ಮ ಭಾಗದ ಒಂದಿಷ್ಟುವನ್ನ ಸಂಪಾದನೆಯ ಭಾಗದ ಒಂದಿಷ್ಟುವನ್ನ ಹಣವನ್ನು ಇಡಬೇಕು, ಆ ಮೂಲಕ ನಮ್ಮ ಹಿರಿಯರು ನೆನಕೊಳ್ಬೇಕು ಅನ್ನುವಂಥ ಪ್ರಯತ್ನ. ಸ್ನೇಹಿತರೆ, ಒಂದು ಸಂದರ್ಭದಲ್ಲಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿದ್ದಾಗ 2001-2ರಲ್ಲಿ ರಸಿಕ ಪುತ್ತಿಗೆ ಎನ್ನುವಂಥ ಹೆಸರನ್ನು ಕೇಳಿದ್ದೀನಿ. ರಸಿಕ ಪುತ್ತಿಗೆ ಅಂತ ಒಬ್ಬರು ಕನ್ನಡದ ಪಂಡಿತರಿದ್ರು, ಅವರ ಸಂಸ್ಕೃತವನ್ನು ಕೂಡ ಹಿಂದಿ ಕಡೆ ಚನ್ನಪಟ್ಟಣದಲ್ಲಿತ್ತು. ಒಂದು ಸಂದರ್ಭದಲ್ಲಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಂದವರಿಗೆ ಪರಿಚಯ ಮಾಡಿಕೊಂಡ್ರು. ಆಮೇಲೆ ಒಂದು 75,000 ರೂಪಾಯಿ ಗಂಟೆ ತೆಗೆದಿಟ್ಟರು. ಏನಂದ್ರೆ ನನ್ನ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ. ನಾನು ಅವ್ರ ಹೆಸರು ಕೇಳಿದ್ದೆ, ಹೇಳಿದೆ, ಇಷ್ಟೊಂದು ಹಣ ತಂದಿದ್ದೀರಲ್ಲ ಸರ್? ಹೌದು, ನಾನು ರಿಟೈರ್ಡ್ ಆಗಿದ್ದೀನಿ. ಆ ರಿಟೈರ್ಡ್ ಆದಂಥ ಹಣವನ್ನು ಇಟ್ಟಲ್ಲಿ ಇಟ್ಟಿದ್ದೀನಿ. ಹಾಗಾದ್ರೆ ನಿಮ್ಮ ಮನೆ ಏನು ಕೊಡೋಲ್ವೇ? ಇಲ್ಲ, ಮನೆಗೆಲ್ಲ ಮಕ್ಕಳನ್ನೆಲ್ಲ ಸರಿಯಾದ ದಾರಿಗೆ ಓದಿಸ್ಬಿಟ್ಟಿದ್ರೆ ಅವ್ರ ಪಾಡಿಗೆ ಅವರು ದುಡಿತಾ ಇದ್ದಾರೆ. ಮತ್ತೆ ನಿಮಗಳಿವೆ ಇಲ್ಲಿ, ನಾನೊಂದಿಷ್ಟು ಇಟ್ಕೊಂಡಿದ್ದೀನಿ, ಇನ್ನೊಂದು 75,000 ತಂದಿಟ್ಟಿದ್ದೀನಿ. ಯಾಕಂದ್ರೆ ಇದರಲ್ಲಿ ಅವರನ್ನು ಮಾತಾಡೋದು, ನಾನು ನನ್ನ ತಂದೆ ನನಗೆ ಪರಿಚಯ ಇದ್ದಾರೆ, ಅದ್ರ ಮೀರಿದರೆ ನನ್ನ ತಾತ ಗೊತ್ತಿದ್ದಾರೆ, ಅದ್ರ ಆಚೆಗೆ ನನ್ನ ಮುತ್ತಾತ ಗೊತ್ತಿದ್ದಾರೆ. ಅದರಿಂದ ಹಿಂದಕ್ಕೆ ಯಾರಿದ್ದಾರೆ? ನನ್ನ ಮೊಮ್ಮಗನು ನನ್ನ ನೆನ್ಕೊಳ್ತಾನೆ ಇರೋ. ಅದ್ರ ಒಂದು ಸಂಸ್ಥೆಯ ದತ್ತಿ ಇಟ್ಟರೆ ಅದು ಸಾವಿರಾರು ವರ್ಷಗಳ ಮನುಷ್ಯ ಅಳಿತಾನೆ, ಅದ್ರ ಸಂಸ್ಥೆ ಗಟ್ಟಿಯಾಗಿರ್ತದೆ. ಅದಕ್ಕೋಸ್ಕರವಾಗಿ ನನ್ನ ನಂತರವೂ, ನನ್ನ ಮೊಮ್ಮಕ್ಕಳ ನಂತರವೂ ಈ ದತ್ತಿಯ ಮೂಲಕ ಇಂಥವರು ಅಂತ ಗುರ್ತು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಆ ಕಾರಣದಿಂದ ದತ್ತಿಗಳನ್ನು ಇಟ್ಟಿರ್ತಕ್ಕಂಥ, ಆ ಕಾರಣದಿಂದ ನಾವು ಇಂಥವ್ರನ್ನ ಪ್ರೋತ್ಸಾಹಿಸಿ ಒಳ್ಳೆಯ ಸಮಾಜದಲ್ಲಿ ಬದುಕಬೇಕು ಅನ್ನುವಂಥ ಒಂದು ಮನಸ್ಥಿತಿಯನ್ನು ಒಂದು ಕೆಲವರೆಲ್ಲಾದರೂ ತಿದ್ದಬೇಕು ಅನ್ನುವಂಥ ಕಾರಣದಿಂದ ಇವತ್ತೇನಾಗಿದೆ, ನಮ್ಮ ಮಾನ್ಯ CPK ಅವರು ಹೇಳಿದರು, ನಿಜ, ಅವರು ನನ್ನನ್ನು ಎಚ್ಚರಿಸಿದ್ದಾರೆ. ಅವರು ನನ್ನಲ್ಲಿ ನಾವು ಪ್ರಾರಂಭ ಮಾಡಿದಾಗ ನನಗೆ 10,000 ರೂಪಾಯಿ ಕೊಟ್ಟರೆ ಸಾಕು ಅಂತ ಇತ್ತು ಕರ್ನಾಟಕದಲ್ಲಿ. 10,000 ರೂಪಾಯಿನಲ್ಲಿ ಅವರ ತಂದೆಯ ಹೆಸರಲ್ಲಿ ದತ್ತಿ ಇತ್ತು. ಅವಾಗ ಅದು 5% ಇತ್ತು. ಇವತ್ತು 10,000 ರೂಪಾಯಿ ಹಾಗೇ ಇದೆ. ಅದನ್ನೇನು ನಾವೇನು ಬಳಸಿಲ್ಲ. ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಆದರೆ 5-6 ವರ್ಷಗಳಿಂದ 7-8 ವರ್ಷಗಳಿಂದ ಅದನ್ನು ಮಾಡಿಲ್ಲ ನಾನು. ಯಾಕೆಂದರೆ ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣದಿಂದ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ನಾವು ಅದನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಇನ್ನೊಂದಷ್ಟು ದುಡ್ಡು ಸೇರಿಸಿ ಆ ಕಾರ್ಯಕ್ರಮವನ್ನು ದತ್ತಿ ಕಾರ್ಯಕ್ರಮಕ್ಕಾಗಿ ಅದನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಗೊತ್ತಿದೆ ನಿಮಗೆ, ಒಬ್ಬ ವಿದ್ವಾಂಸನನ್ನು ನಾವು ಆಹ್ವಾನಿಸಿದ್ರು ಕೂಡ ಒಂದು ಕಾಲಕ್ಕೆ ಜವರೇಗೌಡರ ಕಾಲದಲ್ಲೂ ಕೂಡ ನಾನು ಬಹಳ ವರ್ಷದವರೆಗೆ ಬಸ್ನಲ್ಲಿ ಬಂದ್ಬಿಡ್ತಾ ಇದ್ದೆ. ಇವತ್ತು ಯಾವನೇ ಒಬ್ಬ ಸಣ್ಣ ವಿದ್ವಾಂಸನನ್ನ ನಾವು ಕರೆದರೂ ಕೂಡ ಬೇರೆ ವಿಷಯಗಳಿಗೆ ಬಂದಾಗ ಅವನು ಬಸ್ನಲ್ಲಿ ಬರ್ತಾನೆ, ಅವನ ಸ್ವಂತ ಕೆಲಸಗಳಿಗೆ ಬಂದಾಗ ಬಸ್ನಲ್ಲಿ ಬರ್ತಾನೆ. ನಾವೇನಾದ್ರೂ ಕರೆದಾಗ ಕಾರ್ ಏನಾದರೂ ವ್ಯವಸ್ಥೆ ಇದ್ದು ಬರ್ತೀವಿ ಸರ್ ಅಂತ. ಇವತ್ತು ಕಾರ್ ಎಷ್ಟು ಕೊಡಬೇಕು? ಸಂಘಟಕರ ಸಮಸ್ಯೆ ಮೆಡಿಕಲ್ ಒಪ್ಪಿದ್ದಾರೆ. ಸಂಘಟಕರ ಸಮಸ್ಯೆ ಎಷ್ಟಿದೆ ಅಂತಂದ್ರೆ, ಅವ್ರು ಬಂದ ಮೇಲೆ ಅವ್ರ ಕಾರಿನ ವ್ಯವಸ್ಥೆ ಆದಮೇಲೆ ಅವ್ರ ಊಟದ ವ್ಯವಸ್ಥೆ ಆಗಬೇಕು. ಆ ಊಟದ ವ್ಯವಸ್ಥೆ ಆದ್ಮೇಲೆ ಅದು ಶಾಖಾಹಾರಿಯೋ ಮಾಂಸಾಹಾರಿಯೋ ಯೋಚನೆ ಮಾಡಬೇಕು. ಮಾಂಸಾಹಾರಿಯೋ ಶಾಖಾಹಾರಿಯೋ ಆದಮೇಲೆ ಅವನ ಮದ್ಯಪಾನಿಯೋ ಅಲ್ಲೂ ಯೋಚನೆ ಮಾಡಬೇಕು. ಇಷ್ಟೆಲ್ಲ ಸಮಸ್ಯೆಗಳನ್ನು ನೀಗಿಸಿಕೊಂಡು ಒಂದು ಉಪನ್ಯಾಸವನ್ನು, ನಮ್ಮ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗ್ತದೆ. ಇದು ನಮ್ಮ ಮನಸ್ಸನ್ನು ಎಲ್ಲಿ ತಿಳಿಗೊಳಿಸಿದೆ, ಎಲ್ಲಿ ಶುದ್ಧೀಕರಿಸಿದೆ, ಎಲ್ಲಿ ನಾವು ನಮ್ಮನ್ನು ನಾವು ಕೆಳಕೊಂಡಿದ್ದೇವೆ ಎನ್ನುವಂಥ ಪ್ರಶ್ನೆಯನ್ನು ಹಾಕೊಳ್ಬೇಕಾಗಿದೆ. ನಾವಿರುವುದು ಯಾತಕ್ಕಾಗಿ ಹುಟ್ಟಿದ್ದೇವೆ? ನಾನು ಯಾರು ಅನ್ನುವಂಥ ಪ್ರಶ್ನೆಯನ್ನು ಮೊದಲಿಂದ ಕೇಳ್ಕೊಂಡು ಬರ್ತಾರೆ. ವಚನ ಸಾಹಿತ್ಯ, ಶರಣ ಸಾಹಿತ್ಯವೂ ಕೇಳ್ತದೆ, ವಚನ ಸಾಹಿತ್ಯವೂ ಕೇಳ್ತದೆ, ಎಲ್ಲ ಕೇಳ್ತಾರೆ. ನಾನು ಯಾರು ಅನ್ನುವಂಥ ಪ್ರಶ್ನೆಯನ್ನು ಇನ್ನೂ ಕೂಡ ನಾವು ಕಂಡುಕೊಂಡೇ ಇರ್ತಕ್ಕಂಥ ಈ ಸಂದರ್ಭದಲ್ಲಿ, 21ನೇ ಶತಮಾನದಲ್ಲಿ ಮುಂದುವರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ನನ್ನನ್ನು ನಾನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸದ್ಯ ಶರಣ ಸಾಹಿತ್ಯ ಪರಿಷತ್ನಂತ ಒಂದು ಸಂಸ್ಥೆ, ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಕಟ್ಟಿದಂಥ ಸಂಸ್ಥೆ, ತಿಪ್ಪೇರುದ್ರ ಸ್ವಾಮಿಗಳು ಕಟ್ಟಿದಂಥ ಸಂಸ್ಥೆ, ಅದನ್ನು ಉಜ್ವಲವಾದಂಥ ಎತ್ತರಕ್ಕೆ ತೆಗೆದುಕೊಂಡಂಥ ಗೋರುಚಂದ್ರ ಸಂತವರು ನನಗೆ ತುಂಬಾ ಆತ್ಮೀಯ. ಅವರ ಆಶ್ರಯದಲ್ಲಿ ಶರಣ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಾನು ಮಾಡಿದ್ದೇನೆ. ಸಂಘಟನೆ ಶರಣ ಸಾಹಿತ್ಯ ಒಂದು ಸಮ್ಮೇಳನವನ್ನು ಮಾಡಿದ್ದೇನೆ. ನನಗೆ ಅತ್ಯಂತ ಆಪ್ತವಾಗಿರ್ತಕ್ಕಂಥ ಒಂದು ವಚನ ಸಾಹಿತ್ಯದ ಒಂದೊಂದು ಮಾತು ಕೂಡ ಒಂದೊಂದು ಮಹಾಕಾವ್ಯವನ್ನು ರಚನೆ ಮಾಡುವಷ್ಟರ ಮಟ್ಟಿಗೆ ಅಂತಹ ಸಾಹಿತ್ಯವನ್ನು ಕೊಟ್ಟಂತ ವಚನಕಾರರನ್ನು ಕೂಡ ಇವತ್ತು ನಾವು ಮಾಡಿಬಿಟ್ಟು ಗೋಡೆಗೆ ಮಳೆ ಹೊಡೆದು ಬಸವಣ್ಣನ ನೇತಾಕಿಟ್ಟಿದ್ದೀವಿ.
ಬುದ್ಧನ ನೇತಾಕೊಂಡಿದ್ದೀವಿ ನಾವು, ಮಹಾವೀರನ ನೇತಾಕೊಂಡಿದ್ದೀವಿ ನಾವು. ಇಂಥ ಸಂದರ್ಭಗಳು ಬದುಕ್ತಾ ಇದ್ದೇವೆ. ಇಂಥ ಕಣ್ಣಿನ ತೆರೆಸ್ತಕ್ಕಂಥ ಕೆಲಸವನ್ನ ಶರಣ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಡಾಕ್ಟರ್ ಸಿ ಸೋಮಶೇಖರ್ ಬಂದಿದ್ದಾರೆ, ಉತ್ತಮ ವಾಗ್ಮಿಗಳು, ಗಂಟೆಗಟ್ಟಲೆ ಮಾತನಾಡ್ತಕ್ಕಂಥ, ಬಹಳ ಅರ್ಥಪೂರ್ಣವಾದಂಥ ಮಾತನಾಡ್ತಕ್ಕಂಥ, ಬಹಳ ಚುರುಕಾಗಿರ್ತಕ್ಕಂಥ, ಸಹಜ ಕ್ರಿಯಾಶೀಲಿಯಾಗಿರ್ತಕ್ಕಂಥವ್ರು ಸನ್ಮಾನ್ಯ ಸೋಮಶೇಖರ್ ಅವರು ಅಧ್ಯಕ್ಷರಾಗಿದ್ದಾರೆ. ಅಂತ ಒಂದು ಚಲನಶೀಲತೆಯನ್ನ ಶರಣ ಸಾಹಿತ್ಯ ಪರಿಷತ್ ಕಂಡುಕೊಂಡಿದೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸರಿಸಮಾನವಾಗಿ ಹೆಗರಣೆಯಾಗಿ ಅದು ನಡೀತಾ ಇರ್ತಕ್ಕಂಥ ಗುರುಚಂದ್ರಸ್ವಾಮಿಗಳಾಗ ಪ್ರತಿ ವರ್ಷವೂ ಕೂಡ ಶರಣ ಸಾಹಿತ್ಯ ಸಮ್ಮೇಳನವನ್ನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದನ್ನು ಕೂಡ ನಾನು ಕಂಡಿದ್ದೇನೆ. ಸಿ ಸೋಮಶೇಖರ್ ಅವರು ಕೂಡ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಇಂತಹ ಶರಣ ಸಾಹಿತ್ಯವನ್ನ ಪ್ರಚಾರ ಮಾಡುವುದರ ಜೊತೆಗೆ ಸಣ್ಣ ಸಣ್ಣ ವಚನಗಳನ್ನ, ಬಹಳ ಮುಖ್ಯವಾಗಿರ್ತಕ್ಕಂಥ ಬದುಕಿಗೆ ಬೇಕಾಗಿರ್ತಕ್ಕಂಥ ವಚನಗಳನ್ನ ಸಣ್ಣ ಸಣ್ಣ ಪುಸ್ತಕಗಳನ್ನು ಪ್ರಕಟ ಮಾಡಿ ಜನರಿಗೆ ಹಂಚುವಂತ, ಅಲ್ಲಲ್ಲಿ ವಿದ್ವಾಂಸನ ಕರ್ಕೊಂಡೋಗಿ ಬೇಕಾಗಿರ್ತಕ್ಕಂಥ ನಮ್ಮ ಉಪನ್ಯಾಸ ಬೇಕಾಗಿರ್ತಕ್ಕಂಥದ್ದು ನಮಗಲ್ಲ, ನಮ್ಮ ಹಳ್ಳಿಗಳಲ್ಲಿ ಬೇಕಾಗಿದೆ, ಅಲ್ಲಿ ಹೋಗಿ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ನಾನು ಪೂಜ್ಯ ಸ್ವಾಮೀಜಿಯವರನ್ನ ಕಾಣಬೇಕು. ನೋಡಿ, ಶಿವಸೇನರಿಗಿಂತ ಏನಿಗಿಂತ ಹಿರಿಯರಿಲ್ಲ, ಅಲ್ಲ ಶಿವಸೇನರಿಗಿಂತ ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಏನಿಗಿಂತ ಹಿರಿಯರಿಲ್ಲ ಅಂತನ್ನುವಂತ ಮಾತಿದೆಯಲ್ಲ. ಸ್ವಾಮೀಜಿಯವ್ರನ್ನ ಯಾಕೆ ಗೌರವಿಸ್ತೇನೆ, ಪ್ರೀತಿ ಇಟ್ಕೊಂಡಿದ್ದೇನೆ ಅಂದ್ರೆ, ನಮ್ಗೆ ಯಾವುದಾದ್ರೂ ಒಂದು ಸಣ್ಣ ಪ್ರಶಸ್ತಿ ಬರಲಿ, ಒಂದು ಸನ್ಮಾನ ಕಾರ್ಯಕ್ರಮ ಆಗಲಿ, ತಕ್ಷಣ ಅವರನ್ನು ಕಾಗದ ಬರೀತಾರೆ. ನಾನು ಯಾರು, ನಾನು ನಡೆದಿರ್ತಾನೆ ಒಬ್ಬ ಸಾಮಾನ್ಯ ಅಧ್ಯಾಪಕ. ಆದರೆ ಸ್ವಾಮೀಜಿಯವರು ತಕ್ಷಣ ಫೋನ್ ಮಾಡ್ತಾರೆ. ಅವರಿಗೆ ಚೆನ್ನಪ್ಪ ಅಂತ ಅವ್ರು ನಾವು ನೋಡಿಲ್ಲ ಹೆಚ್ಚು, ಆದರೆ ಅವರ ಪಿ ಎ ಚಿನ್ನಪ್ಪ ಆ ಚಿನ್ನಪ್ಪನಿಗೆ ತಕ್ಷಣ ಫೋನ್ ಮಾಡಿಸ್ತಾರೆ. ಜಯಪ್ರಕಾಶ್ ಅವ್ರಿಗೆ ಹೇಳಿ ಶುಭಾಶಯಗಳನ್ನು ತಿಳಿಸಿ ಅಂತ. ಇದು ಹಿರಿಯರನ್ನು ಆರಿಸ್ತಕ್ಕಂಥ ರೀತಿ. ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಶುಭಾಶಯಗಳು ಮುಖ್ಯ ಅಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದೊರಕದಂತ ಪ್ರಶಸ್ತಿಯನ್ನು ಕೂಡ ಕೊಟ್ಟು, ಅವರ ಅಭಿವೃದ್ಧಿಯನ್ನು ಕೊಟ್ಟು ಅವರು ಹೇಳ್ತಾರಲ್ಲ, ಇದನ್ನೇ ನಾನು ಹೇಳೋದು, ಇದನ್ನೇ ನಾನು ಹಿರಿತನ ಅನ್ನುವಂಥದ್ದು, ಇದನ್ನೇ ನಾನು ಗುರುತನ ಅನ್ನುವಂಥದ್ದು. ಅವರು ಎಷ್ಟು ಎಲ್ಲಾದ್ರೂ ಸಿಕ್ಕಿದಾಗ ಬಹಳ ಚೆನ್ನಾಗಿರ್ತಾರೆ. ಏನೋ ಪತ್ರಿಕೆಯಲ್ಲಿ ಓದಿರ್ತಾರೆ. ಒಂದು ಸಂದರ್ಭದಲ್ಲಿ ನನಗೆ ಎಷ್ಟು ನಾಚಿಕೆ ಆಗಿಬಿಡ್ತಂದ್ರೆ, ನಾನೊಂದು 75 ವರ್ಷದ ಸಮಾರಂಭ ಮಾಡಿದ್ರು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ. ಅದಕ್ಕೆ ಅವ್ರಿಗೇನು ಕರೆದಿರಲಿಲ್ಲ, ನಾನು ಒಂದು ಇನ್ವಿಟೇಷನ್ ಕಳಿಸಿದ್ರು ಅಂತ ಕಾಣಿಸುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಸಿಕ್ಕರು, ಏನಪ್ಪ ನಿನ್ನ ಹುಟ್ಟುಹೋಗದ 75 ವರ್ಷದ ಸಮಾರಂಭಕ್ಕೆ ನನಗೆ ಇನ್ವಿಟೇಷನ್ ಬರಲಿಲ್ಲ, ನಾನು ಕರೀಲೇ ಇಲ್ಲ ಅಂತ. ನಾನು ಆಚೆ ನೀರಾಗ್ಬಿಟ್ಟೆ. ನಾನು ಕ್ಷಮಾಪಣೆ ಕೇಳಿದೆ. ನಾನು ದೊಡ್ಡದೋ ತಿಳ್ಕೊಳ್ಳಿಲ್ಲ, ಆದರೆ ಒಂದು ಸಾಮಾನ್ಯ ಸಂಗತಿಯನ್ನು ಕೂಡ ಬಹಳ ಮುಖ್ಯವಾಗಿ ಪರಿಗಣಿಸೋದು ಇದೆಯಲ್ಲ, ಅದು ದೊಡ್ಡತನ. ಅದರಿಂದ ಅವರು ದೊಡ್ಡವರಾಗಿರ್ತಕ್ಕಂಥದ್ದು. ಅವರ ಆಶೀರ್ವಾದದ ಮೂಲಕ ನಾವೆಲ್ಲ ಬೆಳೆಯೋಣ. ನೀವು ಇವತ್ತು ಪ್ರಶಸ್ತಿಯನ್ನು ಅವರ ಸಮ್ಮುಖದಲ್ಲಿ ಪಡ್ಕೊಂಡಿದ್ದೀನಿ. ಅಪಾರವಾದಂಥ ಭಕ್ತಿ ಗೌರವ ಪೂಜ್ಯ ಸ್ವಾಮೀಜಿಯವರ ಬಗೆಗೆ ನನಗಿದೆ. ನಾನು ಚಿನ್ನಪ್ಪನಿಗೆ ಹೇಳ್ತಾ ಇರ್ತೀನಿ, ಯಾವಾಗಾದ್ರೂ ಬರುವಾಗ ಸ್ವಾಮೀಜಿಯವರು ನೋಡ್ಬೇಕು, ಮೈಸೂರು ಕಡೆ ಬರುವಾಗ ಬಂದಾಗ ಅವ್ರು ಸಿಗೋದಿಲ್ಲ. ಇವರು ಅಷ್ಟೇ, ನಮ್ಮ ನಿರ್ಮಲಾನಂದರು ಅಷ್ಟೇ. ಅಷ್ಟು ಸುಲಭವಾಗಿ ಅವರ ಕಾರ್ಯಕ್ರಮಗಳನ್ನು ಗೊತ್ತುಪಡಿಸೋದಕ್ಕೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಅವರು ಸಿಕ್ಕಾಗ ಗೌರವವನ್ನು ಸಲ್ಲಿಸ್ತಕ್ಕಂಥ ನಮ್ಮ ಕರ್ತವ್ಯ ಅಂತ ಹೇಳಿದ್ದೀನಿ. ಇವತ್ತು ಬಹುಶಃ ಅವರು ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಚಂದ್ರಶೇಖರ್ ಹೇಳಿದ ತಕ್ಷಣ ನಾನು ಒಪ್ಪಿಕೊಂಡು ಬಂದಿದ್ದೀನಿ. ಅವರ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ನಮ್ಮ ಗೋಪಾಲ್ ಅವರಿಗೆ, ನಮ್ಮ ಅಡಿಗೆರೆ ಗೋಪಾಲ್ಗೆ ನನ್ನ ಜೊತೆಯಲ್ಲಿದ್ದಾರೆ. ಅವರಿಗೆ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಚೆನ್ನಾಗಿ ಕೆಲಸ ಮಾಡಿದ್ಯಾ, ಆದರೆ ಅನ್ಯಾಯದ ವಿರುದ್ಧವಾಗಿ ಸೆಟೆದು ನಿಲ್ತಕ್ಕಂಥ ಧೈರ್ಯವನ್ನು ಪಡ್ಕೋಂತ ನಮ್ಮ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿಸಿ ನನ್ನ ಮಾತನ್ನು ಮುಗಿಸ್ತಾರೆ. ಸ್ವಾಮೀಜಿಯವರ ಸಮಯ ಪಾಲನೆ, ಶಿಸ್ತು, ಇವುಗಳ ಬಗ್ಗೆ ಮಾತನಾಡಿ ನಾವುಗಳು ಕೂಡ ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಮಾತುಗಳು. ಹಾಗೆ ಪ್ರಸ್ತುತ ದಿನಮಾನಗಳಲ್ಲಿ ಮಠಮಾನ್ಯಗಳು, ಪೂಜ್ಯರುಗಳು ಇಲ್ಲದೆ ಇದ್ರೆ ನಾವು ಎಲ್ಲರೂ ಅನಾಗರಿಕರಾಗ್ತಾ ಇದ್ವಿ ಅಂತಕ್ಕಂಥ ಮಾತುಗಳನ್ನು ಹಾಡಿದಂಥ ಶ್ರೀಯುತ ಜಯಪ್ರಕಾಶ್ ಗೌಡರಿಗೆ ತುಂಬ ಹೃದಯ